ಇದು ನೈತಿಕ ಪೊಲೀಸ್ಗಿರಿಯಲ್ಲಿ ಹಿಂಸಾಚಾರ ಮಾಡಿರುವಂಥದ್ದು. ಈಗ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ? ನೈತಿಕ ಪೊಲೀಸ್ ವಿರುದ್ಧ ನಿಮ್ಮ ಧ್ವನಿ ಎಲ್ಲೋಯ್ತು? ಅಂದರೆ ಅಲ್ಪಸಂಖ್ಯಾತರ ಧರ್ಮದವರು ನೈತಿಕ ಪೊಲೀಸ್ಗಿರಿ ಮಾಡಿದರೆ ಯಾವುದೇ ಕಾನೂನು ಕ್ರಮ ಇಲ್ಲ, ಯಾವುದೇ ರೀತಿಯ ನಿಮ್ಮ ಧ್ವನಿ ಎತ್ತೋದಿಲ್ಲ. ಆ ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ನಿಮ್ಮ ರಕ್ಷಣೆ ಇಲ್ಲ. ಯಾವುದು ನಿಮ್ಮದು ನೀತಿ? ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ಇವತ್ತು ತೊಂದರೆ ಆದರೆ ಅವಳು ರಕ್ಷಣೆ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಅಲ್ಪಸಂಖ್ಯಾತರ ಬಗ್ಗೂ ಮೊಸಳೆ ಕಣ್ಣೀರು ಮತ್ತು ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಬೇರೆ ಧರ್ಮೀಯರ ಮೇಲೆ ಪ್ರಭಾವ ಮಾಡುವಂಥ ಒಂದು ಪ್ರವೃತ್ತಿ. ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಇದನ್ನು ಗಂಭೀರವಾಗಿ ತಗೋಬೇಕು. ಎಲ್ಲ ಆಯಾಮಗಳಲ್ಲಿ ಕೇಸನ್ನು ಎಂಕ್ವೈರಿ ಮಾಡಬೇಕು. ತಪ್ಪಿತಸ್ಥರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಇವತ್ತು ಕೊಡಿಸ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ದ್ವಿಮುಖ ನೀತಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬಯಲಾಗಿದೆ. ನೋಡಿ, ಮುಖ್ಯಮಂತ್ರಿಗಳು ನನಗೆ ನಿಜವಾಗ್ಲೂ ಕೂಡ ಭಾಳ ನಿರಾಶೆ ಆಗಿದೆ ಮುಖ್ಯಮಂತ್ರಿಗಳ ಬಗ್ಗೆ. ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ, ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ? ಸರ್ಕಾರದ ಕಾರ್ಯಕ್ರಮಗಳನ್ನು ನೀವು ಗ್ಯಾರಂಟಿಗಳನ್ನು ರಾಜಕೀಯ ಲಾಭಕ್ಕಾಗಿ ಪಡ್ಕೊಳ್ತಾ ಇದ್ದೀರಿ. ಈ ಆಪಾದನೆ ಮಾಡಿದಾಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ಬಡವ್ರ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ಇವತ್ತು ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತದೆ ಇಲ್ಲ ಅಂತ ನೋಡೋದಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಬೇಕಾ? ಯಾಕೆ ಇಷ್ಟು ದೊಡ್ಡ ಸರ್ಕಾರದ ಆಡಳಿತ ಯಂತ್ರ ಇದೆ, ನೌಕರದಾರಿದ್ದಾರೆ, ವ್ಯವಸ್ಥೆ ಇದೆ, ಡೆಪ್ಟಿ ಕಮಿಷನರಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೂ ಪಿ ಡಿ ಒವರೆಗೂ ಎಲ್ಲ ವ್ಯವಸ್ಥೆ ಇದೆ. ಇದೇನು ಸತ್ತೋಗಿದೆಯಾ? ಕಾಂಗ್ರೆಸ್ನವ್ರು ಈಗಾಗಲೇ ಗೃಹಲಕ್ಷ್ಮಿಗೆ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಏನೋ ಬಡವರಿಂದ ಹಣ ಸುಳಿಯೋದನ್ನು ಅಧಿಕೃತ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ಕಾನೂನಲ್ಲಿದೆ ಸ್ವಾಮಿ? ನಿಮ್ಮ ಪಕ್ಷದವರನ್ನು ಫಲಾನುಭವಿಗಳ ಆಯ್ಕೆ ಮಾಡೋದರಲ್ಲಾಗಲಿ ಅಥವಾ ಅವ್ರಿಗೆ ಸಿಗ್ತದಿಲ್ಲೋದನ್ನು ನೋಡಿಕೊಳ್ಳುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮಗೆ? ನಿಮ್ಮ ಪಕ್ಷದವ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿದೆ? ಮತ್ತು ಅವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು 50,000 ರೂಪಾಯಿ ತಳ ಹಂತದವರೆಗೂ ನೀವು ಸರ್ಕಾರದ ದುಡ್ಡನ್ನು ಕೊಡ್ತೀವಿ. ಇದು ರಾಜ್ಯದ ಜನರ ಬೆವರು ಸುರಿಸಿರುವಂಥ ಹಣ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಇದು. ಮತ್ತು ಅಧಿಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ಅಧಿಕಾರ ಜನರು ಕೊಟ್ಟಿಲ್ಲ. ಈಗಾಗಲೇ ಹಲವಾರು ಕಾನೂನು ವಿರೋಧಿ ನೇಮಕಗಳನ್ನು ಮಾಡಿದ್ದೀರಿ. ಶಾಸಕರನ್ನೆಲ್ಲ ಸಲಹೆಗಾರರಂತ ತೊಗೊಂಡಿದ್ದೀರಿ. ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ 15%ಗಿಂತ ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಇರಬಾರ್ದು, ಆದರೂ ಕೂಡ ನೀವು ಕೊಟ್ಟಿದ್ದೀರಿ. ಅದು ಕಾನೂನು ವಿರುದ್ಧ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇ 2013ರಿಂದ 2018ರವರೆಗೂ ಇರುವಾಗ ಅಂಥ ಸಂದರ್ಭದಲ್ಲಿ ಸುಮಾರು 60 ಜನ ಸಂಸದ ಕಾರ್ಯದರ್ಶಿ ಅಂತ ಮಾಡಿ ಅವ್ರಿಗೆ ಒಂದೊಂದು ಇಲಾಖೆ ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ರೂಲಿಂಗ್ ಇದೆ ನೀವು ಮಾಡಿರೋದು ತಪ್ಪು ಅಂತ. ನೀವು ಮಾಡೋ ತಪ್ಪು ಅಂತ ಗೊತ್ತಿದೆ, ಕಾನೂನು ವಿರುದ್ಧ ಅಂತ ಗೊತ್ತಿದೆ, ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ದರೂ ಕೂಡ ನೀವು ಇವತ್ತು ಅದರ ವಿರುದ್ಧವಾಗಿ ಇವತ್ತು ನಿಮ್ಮ ಕಾರ್ಯಕರ್ತರನ್ನು ಓಲೈಸುವ ಸಲುವಾಗಿ, ಯಾಕಂದರೆ ಕಾರ್ಯಕರ್ತರು ಸಂಪೂರ್ಣ ಭ್ರಮ ನಿರಸನಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ.
ಅವ್ರನ್ನ ಓಲೈಸೋ ಸಲುವಾಗಿ. ಇದು ಕಾನೂನು ವಿರುದ್ಧ ಇದೆ, ಇದು ಕಾನೂನು ಹೋರಾಟ ಕೂಡ ಆಗ್ತದೆ. ಆದ್ದರಿಂದ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಇಂಥ ಕಾನೂನು ವಿರುದ್ಧವಾಗಿರುವಂಥ ನೇಮಕಾತಿಗಳನ್ನು ನೀವು ಸಂಪೂರ್ಣವಾಗಿ ತಡೆ ಹಿಡಿಬೇಕು. ಕಾನೂನು ವಿರುದ್ಧ ನೇಮಕಾತಿಗೆ ನೀವೇನಾದರೂ ನೀವು ಕೂಡ ಫೈಲಿಗೆ ರುಜುವಾತು ಹಾಕಿದರೆ ನೀವು ಕೂಡ ಪಾರ್ಟಿ ಆಗ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ರೂಲ್ ಆಫ್ ಲಾ ಶುಡ್ ಪ್ರಿವೇಲ್ ಇನ್ ದಿ ಸ್ಟೇಟ್. ಇವರು ರೂಲ್ ಆಫ್ ಲಾವನ್ನು ಎಲ್ಲವನ್ನು ಕೂಡ ಕಿತ್ತು ಒಗೆದು ತಮ್ಮ ಮನಸೋ ಇಚ್ಛೆಯಾಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇದು ಸೌಜನ್ಯ, ಪಕ್ಷಪಾತ, ಭ್ರಷ್ಟಾಚಾರ, ದುರಾಡಳಿತದ ಪರಾಕಾಷ್ಠತೆ ಇದು. ಇಟ್ಸ್ ಹೈಟ್ಸ್ ಆಫ್ ಕರಪ್ಟ್ ಆ್ಯಂಡ್ ನೆಪೋಟಿಸಮ್ ಬೈ ದಿಸ್ ಗೌರ್ಮೆಂಟ್.